ಮಚ್ಚಾ ಹಾ ಅದ್ಯಾವ್ದೋ ನಿಯತ್ತಲ್ದ್ರ ನಾಯಿ ಹಾ ನಿನ್ ಬಗ್ಗೆ ಏನೇನೋ ವಿಡಿಯೋ ಮಾಡ್ತೈತೆ ಅದಕ್ಕೇನ್ ರಿಪ್ಲೈ ಕೊಡಲ್ವಾ? ಏನಂದ್ರೆ ನೀನ್ ಸಲ ಹೇಳು. ಯಾವ್ದೋ ನಾಯಿ ಮಚ್ಚಾ. ಹಾ ಒಂದ್ ಬಾಯೆಲ್ಲ ಬತ್ತು ನೋಡಿ ಈಗ ನಾಯಿ ಅಂತ. ಬೀದಿಲ್ ಹೋಗೋ ನಾಯಿನ ಮನೆ ಕರ್ಕೊಂಬಂದ್ರೆ ಏನ್ ಮಾಡುತ್ತೆ ಹೇಳು? ಹೇಸ್ಗೆನೆ ಮಾಡೋದು. ಎಸ್ಕೆ ಅಲ್ಲ, ಹೇಸ್ಗೆ. ಸೊ ಬೀದಿಲಿ ಇರೋ ನಾಯಿ ಬೀದಿಲಿ ಇದ್ರೇನೆ ಚಂದ, ಮನೆಗೆಲ್ಲ ತರ್ಸ್ಕೊಳಕ್ ಹೋಗ್ಬಾರ್ದು. ಹೌದು, ಹಾ. ಆ ನಾಯಿ ಯಾಕೆ ಅಷ್ಟೊಂದು ಹುರ್ಕೊಂಡ್ ಮಾತಾಡ್ತೈತೆ? ಅದು ಆಕ್ಚುಲಿ ಆ ನಾಯಿ ತಾನೇನು ತಪ್ಪೇ ಮಾಡಿಲ್ಲ ಅನ್ಕೊಂಡು ಊರ್ ತುಂಬಾ ಓಡಾಡ್ತಿತ್ತು. ಅದಾದ್ಮೇಲೆ ನಾನು ಆ ನಾಯಿ ಮಾಡಿರೋ ಹೇಸಿಗೆ ಕೆಲ್ಸನ ಹೇಳ್ಕೊಂಡೆ. ಅದಕ್ಕೆ ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಆ ನಾಯಿ ಗಂಡಸ್ತಾನೆ ಇದ್ದಿದ್ರೆ ಡೈರೆಕ್ಟ್ ಬಂದು ನನ್ನ ಹತ್ರ ಮಾತಾಡ್ತಿತ್ತು. ಅದನ್ನ ಬಿಟ್ಬಿಟ್ಟು ಯಾವ್ದೋ ಊರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ. ಆ ನಾಯಿ ಮೊದ್ಲು ನಮ್ ಜೊತೆ ಇದ್ದಾಗ ಕೆಲವ್ರ ಬಗ್ಗೆ ಕೆಟ್ಟದಾಗ ಹೇಳಿತ್ತು. ಅದೇ ಇವಾಗ ಆ ಕೆಟ್ಟದಾಗ ಮಾತಾಡಿರೋ ಜೊತೆನೆ ಬಕೆಟ್ ಇಟ್ಕೊಂಡು ಓಡಾಡ್ತಾ ಇದೆ. ನಾಚಿಕೆ ಆಗೋದಿಲ್ವೇ ಹೇಸಿಗೆ ಬದುಕೋದಕ್ಕೆ? ನಿನ್ ಜನ್ಮಕ್ಕೆ ಹೋಗೋ. ಆ ಸೂತ್ಯ ನಾಯಿ ಬಗ್ಗೆ ಹೇಳೋದು ನನ್ನ ಹತ್ರ ಇನ್ನೂ ಬೇಜನದೆ ವಿತ್ ಪ್ರೂಫ್. ಆದ್ರೆ ನಾ ಹೇಳ್ಕೊಳಕ್ ಹೋಗಲ್ಲ, ಯಾಕಂದ್ರೆ ಆ ನಾಯಿ ಬಗ್ಗೆ ಮಾತಾಡಿದಷ್ಟು ನನ್ನ ಟೈಮೇ ವೇಸ್ಟ್ ಆಗೋದು. ಸೊ ನಾ ಏನು ಹೇಳ್ಕೊಳಕ್ ಹೋಗಲ್ಲ. ಬೀದಿ ನಾಯಿ ಬೀದಿಲಿದ್ರೇನ ಚಂದ ಬೊಗಳ್ಕೊಂಡು, ಬೀದಿ ನಾಯಿ ಅಲ್ಲ ಹೇಸಿಗೆ ನಾಯಿ. ಹೇಸಿಗೆ ನಾಯಿ ಹೇಸಿಗೆ ಮಾಡ್ಕೊಂಡಿದ್ದೀರೇನೆ ಚಂದ. ಆ ನಾಯಿ ಎಷ್ಟೇ ಬೊಗಳಿದ್ರು ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.